ಪ್ರಶ್ನೆಗಳನ್ನು ನಾವು ಈ ಸ್ಲೇಟಿನಲ್ಲಿ ಬರೆದು ಅಭ್ಯಾಸ ಮಾಡುತ್ತಿದ್ದೇವೆ. ಈ ಮೂಲಕ ನಾವು ಅಧ್ಯಯನ ಮಾಡುವುದರಿಂದ ಮರಗಳ ಕಡಿಯುವುದನ್ನು ತಪ್ಪಿಸಬಹುದು ಹಾಗೂ ಪರಿಸರವನ್ನು ಕಾಪಾಡಬಹುದು. ಈ ರೀತಿಯಾಗಿ ಸ್ಲೇಟು ಬಳಪ ಅಭಿಯಾನವನ್ನು ಮಾಡುತ್ತಿದ್ದೇವೆ. ಸೊ ಇದೇನಪ್ಪ ಸ್ಲೇಟು ಬಳಪ ಅಭಿಯಾನ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಯಾಕೆಂದರೆ ನಾವು ಚಿಕ್ಕ ಹುಡುಗನಲ್ಲೂ ಕೂಡ ಮೊದಲಿಂದಲೂ ಕೂಡ ನಾವು ಅಂಗನವಾಡಿ ಆಗ್ಬೋದು, ಶಿಶು ವಿಹಾರ, ನಾವು ಓದಿರ್ತಕ್ಕಂಥದ್ದು ಎಲ್ಲ ಕಡೆನೂ ಕೂಡ ನಾವು ಸ್ಲೇಟು ಬಳಪನೇ ಬಳಸ್ತಾ ಇರ್ತೀವಿ. SLC ಮಕ್ಕಳು ಕೂಡ ಸ್ಲೇಟು ಬಳಪವನ್ನು ಅಂತ ಆಶ್ಚರ್ಯ ಪಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಬರವಣಿಗೆ ಇದ್ದೇ ಇರುತ್ತೆ. ಬರವಣಿಗೆ ಮಾಡೋದ್ರಿಂದ ಪೇಪರ್ ಜಾಸ್ತಿ ನಷ್ಟ ಆಗ್ತಾ ಹೋಗುತ್ತೆ. ಆ ಪೇಪರ್ನ ಹೆಚ್ಚೆಚ್ಚು ನಷ್ಟ ಮಾಡೋದಕ್ಕಿಂತ ಲೆಕ್ಕಗಳನ್ನು ಬಿಡಿಸೋದಾಗಿರ್ಬೋದು, ಅಥವಾ ಕ್ವಶನ್ ಆನ್ಸರ್ಗಳನ್ನು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಅಥವಾ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡೋದು, ಹೆಚ್ಚು ಪೇಪರ್ಗಳನ್ನು ನಷ್ಟ ಮಾಡೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ನಾನು ಕೂಡ ಕಂಡಿದ್ದೇನೆ. ಸೊ ಅದಕ್ಕೆ ನಾನು ಈ ಒಂದು ಸ್ಲೇಟು ಬಳಪ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಒಂದು JC Bose ಎಕೋ ಕ್ಲಬ್ ವತಿಯಿಂದ. ಏನಪ್ಪ ಅಂತ ಹೇಳಿದ್ರೆ ಇದ್ರ ಮುಖಾಂತರ ಬರೆಯೋದ್ರಿಂದ ಏನು ಮಾಡ್ಬೋದು, ಅಳಿಸ್ಬೋದು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತೆ ಅದನ್ನು ಅಳಿಸ್ಬೋದು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು. ಇದರಿಂದ ಏನು ಮಾಡ್ಬೋದು, ಪೇಪರ್ ಬಳಕೆಯನ್ನು ಕಡಿಮೆ ಮಾಡತಕ್ಕಂಥದ್ದು. ಇದರಿಂದ ಏನು ಉಪಯೋಗ ಅಂದರೆ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದ ನಾವು ಪರಿಸರವನ್ನು ಕೂಡ ಕಾಪಾಡಲಿಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮವಾಗಿದೆ. ಸೊ ಹಂಗಾಗಿ ಒಂದು ಸ್ಲೇಟು ಬಳಪ ಅಭಿಯಾನ JC Bose ಎಕೋ ಕ್ಲಬ್ ಸರ್ಕಾರಿ ಪ್ರೌಢಶಾಲೆ ಹಳ್ಳಿಪುರ.